ಮೀನುಗಾರಿಕಾ ಋತು ಅಂತ್ಯದಲ್ಲೇ ಕಡಲ ಮಕ್ಕಳಿಗೆ ಶಾಕ್ ಎದುರಾಗಿದೆ. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿರುವುದರಿಂದ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದೆ. ಕಾರವಾರದ ಬಂದರಿನಲ್ಲಿ ನೂರಾರು ಯಾಂತ್ರಿಕ ದೋಣಿಗಳು ಲಂಗರು ಹಾಕಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಥಳದಿಂದಲೇ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವ ರೀತಿಯ ವಾತಾವರಣ ಇದೆ ಬನ್ನಿ ನೋಡಿ. ರಾಜ್ಯದ ಕರಾವಳಿ ಭಾಗದಲ್ಲಿ ಮೀನುಗಾರರು ಕೊನೆಯ ಅವಧಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಈಗಾಗಲೇ ಹವಾಮಾನ ವೈಪರೀತ್ಯ ಉಂಟಾಗಿದ್ದರಿಂದ ಅರಬ್ಬಿ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ. ಹೀಗಾಗಿ ಯಾಂತ್ರಿಕ ದೋಣಿಗಳು ಕೂಡ ಕಾರವಾರ ಬಂದರಿನಲ್ಲಿ ಲಂಗರ್ ಹಾಕಿರುವಂತದ್ದು. ನಾನೀಗ ಕಾರವಾರದ ಬಂದರ ಸಮೀಪ ಇದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಆ ಬೋಟ್ಗಳು ಕೂಡ ಇವತ್ತು ಬಂದರು ಪ್ರದೇಶದಲ್ಲಿ ಲಂಗರು ಹಾಕಿರುವ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ಅದರಲ್ಲೂ ಸ್ಥಳೀಯ ಮೀನುಗಾರರು ಕೂಡ ಈಗಾಗಲೇ ಬಲೆಗಳನ್ನ ತೆಗೆಯುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನೊಂದೆಡೆ ಕಾರವಾರ ಬಂದರಿನಲ್ಲಿ ಬಹಳ ಪ್ರಮುಖವಾಗಿ ಮಲ್ಪೆ, ಮಂಗಳೂರು, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಯಾಂತ್ರಿಕ ದೋಣಿಗಳು ಕೂಡ ರಕ್ಷಣೆಗಾಗಿ ಬಂದು ಲಂಗರು ಹಾಕಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ 2-3 ದಿನಗಳಿಂದ ಆಳ ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದೆ. ಬೋಟುಗಳನ್ನು ನಿಯಂತ್ರಿಸಿ ಕೂಡ ಆಗ್ತಾ ಇಲ್ಲ, ಬಲೆಗಳನ್ನು ಎಳೆಯ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಮೀನುಗಾರರು ಕೂಡ ತಮ್ಮ ಪ್ರಾಣ ರಕ್ಷಣೆಗೋಸ್ಕರ ಇವತ್ತು ಕಾರವಾರ ಬಂದರನ್ನ ಸೇರಿಕೊಂಡಿರುವಂತದ್ದು. ಕಾರವಾರ ಬಂದರಿನಲ್ಲಿ ನೂರಾರು ಯಾಂತ್ರಿಕ ದೋಣಿಗಳು ಕೂಡ ಈಗ ಲಂಗರು ಹಾಕಿದೆ. ಮೀನುಗಾರಿಕೆ ಕೊನೆಯ ಅವಧಿ ಆಗಿರುವುದರಿಂದ ಅಂದ್ರೆ ಮೇ 31 ಮೀನುಗಾರಿಕೆಯ ಅವಧಿಯ ಕೊನೆಯ ದಿನವಾಗಿರುವುದರಿಂದ ಕೊನೆಯ ಹಂತದ ಒಂದು ಮೀನುಗಾರಿಕೆಯನ್ನ ನಡೆಸಲು ಮುಂದಾಗಿದ್ರು. ಆದರೆ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರಿಕೆ ನಡೆಸಲು ಆಗ್ತಾ ಇಲ್ಲ. ಅದೇ ರೀತಿ ಕೂಡ ಸಂಬಂಧಪಟ್ಟ ಮೀನುಗಾರಿಕೆ ಇಲಾಖೆ ಕೂಡ ಸೂಚನೆ ನೀಡಿದೆ. ಎಲ್ಲ ಯಾಂತ್ರಿಕ ದೋಣಿಗಳು ಕೂಡ ತೀರ ಪ್ರದೇಶದತ್ತ ಬರುವಂತೆ ತಿಳಿಸಿದ್ರಿಂದ ಈಗಾಗಲೇ 2 ದಿನಗಳಿಂದ ಎಲ್ಲ ಯಾಂತ್ರಿಕ ದೋಣಿಗಳು ಕೂಡ ಹತ್ತಿರದ ಬಂದರುಗಳನ್ನು ಕೂಡ ಸೇರ್ಕೊಂಡಿರುತ್ತದೆ. ಕಾರವಾರದ ವಾಣಿಜ್ಯ ಬಂದರಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ವಾಣಿಜ್ಯ ಯಾಂತ್ರಿಕ ಬೋಟುಗಳು ಕೂಡ ಈಗ ಬಂದು ಸೇರ್ಕೊಂಡಿರುವಂತದ್ದು. ಒಟ್ಟಿನಲ್ಲಿ ಜೂನ್ 1ರಿಂದ ಮೀನುಗಾರಿಕೆ ನಿಷೇಧ ಅವಧಿ ಕೂಡ ಇರುತ್ತೆ. ಹೀಗಾಗಿ ಸಂಬಂಧಪಟ್ಟ ಮೀನುಗಾರರು ಕೊನೆಯ ಕ್ಷಣದ ಒಂದು ಮೀನುಗಾರಿಕೆಯನ್ನ ನಡೆಸಲು ಮುಂದಾಗಿದ್ರು. ಆದರೆ ಹವಾಮಾನ ಕೈಕೊಟ್ಟಿದ್ರಿಂದ ಮೀನುಗಾರಿಕೆ ಕೂಡ ನಡೆಸಲಾಗದೆ ಅಸಹಾಯಕರಾಗಿ ಬಂದರಿನಲ್ಲಿ ಕಾಲ ಕಳೆಯುತ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್. ಮೀನುಗಾರಿಕಾ ಋತು ಅಂತ್ಯದಲ್ಲೇ ಕಡಲ ಮಕ್ಕಳಿಗೆ ಶಾಕ್ ಎದುರಾಗಿದೆ. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿರುವುದರಿಂದ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದೆ. ಕಾರವಾರದ ಬಂದರಿನಲ್ಲಿ ನೂರಾರು ಯಾಂತ್ರಿಕ ದೋಣಿಗಳು ಲಂಗರು ಹಾಕಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಥಳದಿಂದಲೇ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವ ರೀತಿಯ ವಾತಾವರಣ ಇದೆ ಬನ್ನಿ ನೋಡಿ. ರಾಜ್ಯದ ಕರಾವಳಿ ಭಾಗದಲ್ಲಿ ಮೀನುಗಾರರು ಕೊನೆಯ ಅವಧಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಈಗಾಗಲೇ ಹವಾಮಾನ ವೈಪರೀತ್ಯ ಉಂಟಾಗಿದ್ದರಿಂದ ಅರಬ್ಬಿ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ. ಹೀಗಾಗಿ ಯಾಂತ್ರಿಕ ದೋಣಿಗಳು ಕೂಡ ಕಾರವಾರ ಬಂದರಿನಲ್ಲಿ ಲಂಗರ್ ಹಾಕಿರುವಂತದ್ದು. ನಾನೀಗ ಕಾರವಾರದ ಬಂದರ ಸಮೀಪ ಇದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಆ ಬೋಟ್ಗಳು ಕೂಡ ಇವತ್ತು ಬಂದರು ಪ್ರದೇಶದಲ್ಲಿ ಲಂಗರು ಹಾಕಿರುವ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ಅದರಲ್ಲೂ ಸ್ಥಳೀಯ ಮೀನುಗಾರರು ಕೂಡ ಈಗಾಗಲೇ ಬಲೆಗಳನ್ನ ತೆಗೆಯುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನೊಂದೆಡೆ ಕಾರವಾರ ಬಂದರಿನಲ್ಲಿ ಬಹಳ ಪ್ರಮುಖವಾಗಿ ಮಲ್ಪೆ, ಮಂಗಳೂರು, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಯಾಂತ್ರಿಕ ದೋಣಿಗಳು ಕೂಡ ರಕ್ಷಣೆಗಾಗಿ ಬಂದು ಲಂಗರು ಹಾಕಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ 2-3 ದಿನಗಳಿಂದ ಆಳ ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದೆ. ಬೋಟುಗಳನ್ನು ನಿಯಂತ್ರಿಸಿ ಕೂಡ ಆಗ್ತಾ ಇಲ್ಲ, ಬಲೆಗಳನ್ನು ಎಳೆಯ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಮೀನುಗಾರರು ಕೂಡ ತಮ್ಮ ಪ್ರಾಣ ರಕ್ಷಣೆಗೋಸ್ಕರ ಇವತ್ತು ಕಾರವಾರ ಬಂದರನ್ನ ಸೇರಿಕೊಂಡಿರುವಂತದ್ದು. ಕಾರವಾರ ಬಂದರಿನಲ್ಲಿ ನೂರಾರು ಯಾಂತ್ರಿಕ ದೋಣಿಗಳು ಕೂಡ ಈಗ ಲಂಗರು ಹಾಕಿದೆ. ಮೀನುಗಾರಿಕೆ ಕೊನೆಯ ಅವಧಿ ಆಗಿರುವುದರಿಂದ ಅಂದ್ರೆ ಮೇ 31 ಮೀನುಗಾರಿಕೆಯ ಅವಧಿಯ ಕೊನೆಯ ದಿನವಾಗಿರುವುದರಿಂದ ಕೊನೆಯ ಹಂತದ ಒಂದು ಮೀನುಗಾರಿಕೆಯನ್ನ ನಡೆಸಲು ಮುಂದಾಗಿದ್ರು. ಆದರೆ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರಿಕೆ ನಡೆಸಲು ಆಗ್ತಾ ಇಲ್ಲ. ಅದೇ ರೀತಿ ಕೂಡ ಸಂಬಂಧಪಟ್ಟ ಮೀನುಗಾರಿಕೆ ಇಲಾಖೆ ಕೂಡ ಸೂಚನೆ ನೀಡಿದೆ. ಎಲ್ಲ ಯಾಂತ್ರಿಕ ದೋಣಿಗಳು ಕೂಡ ತೀರ ಪ್ರದೇಶದತ್ತ ಬರುವಂತೆ ತಿಳಿಸಿದ್ರಿಂದ ಈಗಾಗಲೇ 2 ದಿನಗಳಿಂದ ಎಲ್ಲ ಯಾಂತ್ರಿಕ ದೋಣಿಗಳು ಕೂಡ ಹತ್ತಿರದ ಬಂದರುಗಳನ್ನು ಕೂಡ ಸೇರ್ಕೊಂಡಿರುತ್ತದೆ. ಕಾರವಾರದ ವಾಣಿಜ್ಯ ಬಂದರಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ವಾಣಿಜ್ಯ ಯಾಂತ್ರಿಕ ಬೋಟುಗಳು ಕೂಡ ಈಗ ಬಂದು ಸೇರ್ಕೊಂಡಿರುವಂತದ್ದು. ಒಟ್ಟಿನಲ್ಲಿ ಜೂನ್ 1ರಿಂದ ಮೀನುಗಾರಿಕೆ ನಿಷೇಧ ಅವಧಿ ಕೂಡ ಇರುತ್ತೆ. ಹೀಗಾಗಿ ಸಂಬಂಧಪಟ್ಟ ಮೀನುಗಾರರು ಕೊನೆಯ ಕ್ಷಣದ ಒಂದು ಮೀನುಗಾರಿಕೆಯನ್ನ ನಡೆಸಲು ಮುಂದಾಗಿದ್ರು. ಆದರೆ ಹವಾಮಾನ ಕೈಕೊಟ್ಟಿದ್ರಿಂದ ಮೀನುಗಾರಿಕೆ ಕೂಡ ನಡೆಸಲಾಗದೆ ಅಸಹಾಯಕರಾಗಿ ಬಂದರಿನಲ್ಲಿ ಕಾಲ ಕಳೆಯುತ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ. ಮೀನುಗಾರಿಕಾ ಋತು ಅಂತ್ಯದಲ್ಲೇ ಕಡಲ ಮಕ್ಕಳಿಗೆ ಶಾಕ್ ಎದುರಾಗಿದೆ. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿರುವುದರಿಂದ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದೆ. ಕಾರವಾರದ ಬಂದರಿನಲ್ಲಿ ನೂರಾರು ಯಾಂತ್ರಿಕ ದೋಣಿಗಳು ಲಂಗರು ಹಾಕಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಥಳದಿಂದಲೇ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವ ರೀತಿಯ ವಾತಾವರಣ ಇದೆ ಬನ್ನಿ ನೋಡಿ.
ರಾಜ್ಯದ ಕರಾವಳಿ ಭಾಗದಲ್ಲಿ ಮೀನುಗಾರರು ಕೊನೆಯ ಅವಧಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಈಗಾಗಲೇ ಹವಾಮಾನ ವೈಪರೀತ್ಯ ಉಂಟಾಗಿದ್ದರಿಂದ ಅರಬ್ಬಿ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ. ಹೀಗಾಗಿ ಯಾಂತ್ರಿಕ ದೋಣಿಗಳು ಕೂಡ ಕಾರವಾರ ಬಂದರಿನಲ್ಲಿ ಲಂಗರ್ ಹಾಕಿರುವಂತದ್ದು. ನಾನೀಗ ಕಾರವಾರದ ಬಂದರ ಸಮೀಪ ಇದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಆ ಬೋಟ್ಗಳು ಕೂಡ ಇವತ್ತು ಬಂದರು ಪ್ರದೇಶದಲ್ಲಿ ಲಂಗರು ಹಾಕಿರುವ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ಅದರಲ್ಲೂ ಸ್ಥಳೀಯ ಮೀನುಗಾರರು ಕೂಡ ಈಗಾಗಲೇ ಬಲೆಗಳನ್ನ ತೆಗೆಯುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನೊಂದೆಡೆ ಕಾರವಾರ ಬಂದರಿನಲ್ಲಿ ಬಹಳ ಪ್ರಮುಖವಾಗಿ ಮಲ್ಪೆ, ಮಂಗಳೂರು, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಯಾಂತ್ರಿಕ ದೋಣಿಗಳು ಕೂಡ ರಕ್ಷಣೆಗಾಗಿ ಬಂದು ಲಂಗರು ಹಾಕಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ 2-3 ದಿನಗಳಿಂದ ಆಳ ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದೆ. ಬೋಟುಗಳನ್ನು ನಿಯಂತ್ರಿಸಿ ಕೂಡ ಆಗ್ತಾ ಇಲ್ಲ, ಬಲೆಗಳನ್ನು ಎಳೆ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಮೀನುಗಾರರು ಕೂಡ ತಮ್ಮ ಪ್ರಾಣ ರಕ್ಷಣೆಗೋಸ್ಕರ ಇವತ್ತು ಕಾರವಾರ ಬಂದರನ್ನ ಸೇರಿಕೊಂಡಿರುವಂತದ್ದು. ಕಾರವಾರ ಬಂದರಿನಲ್ಲಿ ನೂರಾರು ಯಾಂತ್ರಿಕ ದೋಣಿಗಳು ಕೂಡ ಈಗ ಲಂಗರು ಹಾಕಿದೆ. ಮೀನುಗಾರಿಕೆ ಕೊನೆಯ ಅವಧಿ ಆಗಿರುವುದರಿಂದ ಅಂದ್ರೆ ಮೇ 31 ಮೀನುಗಾರಿಕೆಯ ಅವಧಿಯ ಕೊನೆಯ ದಿನವಾಗಿರುವುದರಿಂದ ಕೊನೆಯ ಹಂತದ ಒಂದು ಮೀನುಗಾರಿಕೆಯನ್ನ ನಡೆಸಲು ಮುಂದಾಗಿದ್ರು. ಆದರೆ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರಿಕೆ ನಡೆಸಲು ಆಗ್ತಾ ಇಲ್ಲ. ಅದೇ ರೀತಿ ಕೂಡ ಸಂಬಂಧಪಟ್ಟ ಮೀನುಗಾರಿಕೆ ಇಲಾಖೆ ಕೂಡ ಸೂಚನೆ ನೀಡಿದೆ. ಎಲ್ಲ ಯಾಂತ್ರಿಕ ದೋಣಿಗಳು ಕೂಡ ತೀರ ಪ್ರದೇಶದತ್ತ ಬರುವಂತೆ ತಿಳಿಸಿದ್ರಿಂದ ಈಗಾಗಲೇ 2 ದಿನಗಳಿಂದ ಎಲ್ಲ ಯಾಂತ್ರಿಕ ದೋಣಿಗಳು ಕೂಡ ಹತ್ತಿರದ ಬಂದರುಗಳನ್ನು ಕೂಡ ಸೇರ್ಕೊಂಡಿರುತ್ತದೆ. ಕಾರವಾರದ ವಾಣಿಜ್ಯ ಬಂದರಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ವಾಣಿಜ್ಯ ಯಾಂತ್ರಿಕ ಬೋಟುಗಳು ಕೂಡ ಈಗ ಬಂದು ಸೇರ್ಕೊಂಡಿರುವಂತದ್ದು. ಒಟ್ಟಿನಲ್ಲಿ ಜೂನ್ 1ರಿಂದ ಮೀನುಗಾರಿಕೆ ನಿಷೇಧ ಅವಧಿ ಕೂಡ ಇರುತ್ತೆ. ಹೀಗಾಗಿ ಸಂಬಂಧಪಟ್ಟ ಮೀನುಗಾರರು ಕೊನೆಯ ಕ್ಷಣದ ಒಂದು ಮೀನುಗಾರಿಕೆಯನ್ನ ನಡೆಸಲು ಮುಂದಾಗಿದ್ರು. ಆದರೆ ಹವಾಮಾನ ಕೈಕೊಟ್ಟಿದ್ರಿಂದ ಮೀನುಗಾರಿಕೆ ಕೂಡ ನಡೆಸಲಾಗದೆ ಅಸಹಾಯಕರಾಗಿ ಬಂದರಿನಲ್ಲಿ ಕಾಲ ಕಳೆಯುತ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ. ಮೀನುಗಾರಿಕಾ ಋತು ಅಂತ್ಯದಲ್ಲೇ ಕಡಲ ಮಕ್ಕಳಿಗೆ ಶಾಕ್ ಎದುರಾಗಿದೆ. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿರುವುದರಿಂದ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದೆ. ಕಾರವಾರದ ಬಂದರಿನಲ್ಲಿ ನೂರಾರು ಯಾಂತ್ರಿಕ ದೋಣಿಗಳು ಲಂಗರು ಹಾಕಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಥಳದಿಂದಲೇ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವ ರೀತಿಯ ವಾತಾವರಣ ಇದೆ ಬನ್ನಿ ನೋಡಿ. ರಾಜ್ಯದ ಕರಾವಳಿ ಭಾಗದಲ್ಲಿ ಮೀನುಗಾರರು ಕೊನೆಯ ಅವಧಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಈಗಾಗಲೇ ಹವಾಮಾನ ವೈಪರೀತ್ಯ ಉಂಟಾಗಿದ್ದರಿಂದ ಅರಬ್ಬಿ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ. ಹೀಗಾಗಿ ಯಾಂತ್ರಿಕ ದೋಣಿಗಳು ಕೂಡ ಕಾರವಾರ ಬಂದರಿನಲ್ಲಿ ಲಂಗರ್ ಹಾಕಿರುವಂತದ್ದು. ನಾನೀಗ ಕಾರವಾರದ ಬಂದರ ಸಮೀಪ ಇದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಆ ಬೋಟ್ಗಳು ಕೂಡ ಇವತ್ತು ಬಂದರು ಪ್ರದೇಶದಲ್ಲಿ ಲಂಗರು ಹಾಕಿರುವ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ಅದರಲ್ಲೂ ಸ್ಥಳೀಯ ಮೀನುಗಾರರು ಕೂಡ ಈಗಾಗಲೇ ಬಲೆಗಳನ್ನ ತೆಗೆಯುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನೊಂದೆಡೆ ಕಾರವಾರ ಬಂದರಿನಲ್ಲಿ ಬಹಳ ಪ್ರಮುಖವಾಗಿ ಮಲ್ಪೆ, ಮಂಗಳೂರು, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಯಾಂತ್ರಿಕ ದೋಣಿಗಳು ಕೂಡ ರಕ್ಷಣೆಗಾಗಿ ಬಂದು ಲಂಗರು ಹಾಕಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ 2-3 ದಿನಗಳಿಂದ ಆಳ ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದೆ. ಬೋಟುಗಳನ್ನು ನಿಯಂತ್ರಿಸಿ ಕೂಡ ಆಗ್ತಾ ಇಲ್ಲ, ಬಲೆಗಳನ್ನು ಎಳೆ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಮೀನುಗಾರರು ಕೂಡ ತಮ್ಮ ಪ್ರಾಣ ರಕ್ಷಣೆಗೋಸ್ಕರ ಇವತ್ತು ಕಾರವಾರ ಬಂದರನ್ನ ಸೇರಿಕೊಂಡಿರುವಂತದ್ದು. ಕಾರವಾರ ಬಂದರಿನಲ್ಲಿ ನೂರಾರು ಯಾಂತ್ರಿಕ ದೋಣಿಗಳು ಕೂಡ ಈಗ ಲಂಗರು ಹಾಕಿದೆ. ಮೀನುಗಾರಿಕೆ ಕೊನೆಯ ಅವಧಿ ಆಗಿರುವುದರಿಂದ ಅಂದ್ರೆ ಮೇ 31 ಮೀನುಗಾರಿಕೆಯ ಅವಧಿಯ ಕೊನೆಯ ದಿನವಾಗಿರುವುದರಿಂದ ಕೊನೆಯ ಹಂತದ ಒಂದು ಮೀನುಗಾರಿಕೆಯನ್ನ ನಡೆಸಲು ಮುಂದಾಗಿದ್ರು. ಆದರೆ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರಿಕೆ ನಡೆಸಲು ಆಗ್ತಾ ಇಲ್ಲ. ಅದೇ ರೀತಿ ಕೂಡ ಸಂಬಂಧಪಟ್ಟ ಮೀನುಗಾರಿಕೆ ಇಲಾಖೆ ಕೂಡ ಸೂಚನೆ ನೀಡಿದೆ. ಎಲ್ಲ ಯಾಂತ್ರಿಕ ದೋಣಿಗಳು ಕೂಡ ತೀರ ಪ್ರದೇಶದತ್ತ ಬರುವಂತೆ ತಿಳಿಸಿದ್ರಿಂದ ಈಗಾಗಲೇ 2 ದಿನಗಳಿಂದ ಎಲ್ಲ ಯಾಂತ್ರಿಕ ದೋಣಿಗಳು ಕೂಡ ಹತ್ತಿರದ ಬಂದರುಗಳನ್ನು ಕೂಡ ಸೇರ್ಕೊಂಡಿರುತ್ತದೆ. ಕಾರವಾರದ ವಾಣಿಜ್ಯ ಬಂದರಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ವಾಣಿಜ್ಯ ಯಾಂತ್ರಿಕ ಬೋಟುಗಳು ಕೂಡ ಈಗ ಬಂದು ಸೇರ್ಕೊಂಡಿರುವಂತದ್ದು. ಒಟ್ಟಿನಲ್ಲಿ ಜೂನ್ 1ರಿಂದ ಮೀನುಗಾರಿಕೆ ನಿಷೇಧ ಅವಧಿ ಕೂಡ ಇರುತ್ತೆ. ಹೀಗಾಗಿ ಸಂಬಂಧಪಟ್ಟ ಮೀನುಗಾರರು ಕೊನೆಯ ಕ್ಷಣದ ಒಂದು ಮೀನುಗಾರಿಕೆಯನ್ನ ನಡೆಸಲು ಮುಂದಾಗಿದ್ರು. ಆದರೆ ಹವಾಮಾನ ಕೈಕೊಟ್ಟಿದ್ರಿಂದ ಮೀನುಗಾರಿಕೆ ಕೂಡ ನಡೆಸಲಾಗದೆ ಅಸಹಾಯಕರಾಗಿ ಬಂದರಿನಲ್ಲಿ ಕಾಲ ಕಳೆಯುತ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ.